ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನಲ್ಲೇ ಇದ್ಕೊಂಡು ಒಂದು ಮಿನಿ ಹಿಲ್ ಸ್ಟೇಷನ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಪಡಿಬೇಕಾ? ಹಾಗಾದ್ರೆ ಸೀದಾ ಪಶ್ಚಿಮ ಬೆಂಗಳೂರಿನ ನಾಗರಬಾವಿಗೆ ಬನ್ನಿ. ಇಲ್ಲಿನ ರಸ್ತೆಗಳು ಹೇಗಿವೆ ಗೊತ್ತಾ? ಏರು ತಗ್ಗು ಅಂಕು ಡೊಂಕು, ಒಂಥರ ರೋಲರ್ ಕೋಸ್ಟರ್ ರೈಡ್ ಹೋದಂಗಾಗತ್ತೆ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ತಂಪಾದ ಗಾಳಿಯಲ್ಲಿ ರೈಡ್ ಮಾಡೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇಕಾ? ವಿಜಯನಗರದ ಪಕ್ಕದಲ್ಲೇ ಇರೋ ಈ ಏರಿಯಾ ಇವತ್ತು ಬೆಂಗಳೂರಿನ ವಿದ್ಯಾಕಾಶಿ. ಬನ್ನಿ ಇವತ್ತು ಈ ಜ್ಞಾನದ ಮತ್ತು ಹಸಿರಿನ ತವರು ಮನೆಯ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಹೆಸರು ಹಿಂದಿನ ಮಿಸ್ಟರಿ. ಸ್ನೇಹಿತರೆ, ನಾಗರಭಾವಿ ಅನ್ನೋ ಹೆಸರು ಕೇಳಿದ್ರೇನೆ ಏನೋ ಕುತೂಹಲ ಅಲ್ವಾ? ನಾಗ ಅಂದ್ರೆ ಹಾವು, ಭಾವಿ ಅಂದ್ರೆ ಬಾವಿ. ಹಿರಿಯರು ಹೇಳೋ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಇಲ್ಲಿ ವಿಪರೀತ ಹಾವುಗಳು ಇದ್ವಂತೆ. ಜೊತೆಗೆ ಈ ಏರಿಯಾದ ಭೂಮಿ ನೋಡೋಕೆ ಒಂದು ದೊಡ್ಡ ಬಾವಿಯ ತರಹ ಆಳವಾಗಿದೆ. ಈಗಲೂ ನೀವು ಇಲ್ಲಿನ ಇಳಿಜಾರು ರಸ್ತೆಗಳಲ್ಲಿ ಹೋದ್ರೆ ಆ ಬಾವಿಯ ಆಳದ ನೈಜ ಅನುಭವ ನಿಮ್ಗಾಗಿಯೇ ಆಗತ್ತೆ. ಇದಕ್ಕೆ ನಾಗರಬಾವಿ ಅಂತ ಹೆಸರು ಬಂತು. ಇವತ್ತು ಇಲ್ಲಿ ಹಾವುಗಳು ಇಲ್ಲ, ಆದ್ರೆ ಆ ಹೆಸರಿನ ಗತ್ತು ಮಾತ್ರ ಹಾಗೆ ಇದೆ. ಬೆಂಗಳೂರಿನ ಆಕ್ಸ್ಫರ್ಡ್. ನಾಗರಬಾವಿಗೆ ಕಾಲಿಟ್ರೆ ಸಾಕು ನಿಮ್ಗೆ ಅತಿ ಹೆಚ್ಚು ಕಾಣಿಸೋದು ಯಾರು ಗೊತ್ತಾ? ಕಾಲೇಜ್ ಸ್ಟೂಡೆಂಟ್ಸ್. ಯಾಕಂದ್ರೆ ಇಲ್ಲಿದೆ ನಮ್ಮ ಹೆಮ್ಮೆಯ ಬೆಂಗಳೂರು ವಿಶ್ವವಿದ್ಯಾನಿಲಯ ಜ್ಞಾನ ಭಾರತಿ ಕ್ಯಾಂಪಸ್. ಸುಮಾರು 1100 ಎಕರೆ ವಿಸ್ತೀರ್ಣದಲ್ಲಿ ಹರಡಿರೋ ಈ ಕ್ಯಾಂಪಸ್ ಅಕ್ಷರ ಸಹ ಒಂದು ದಟ್ಟ ಕಾಡು. ಬೆಳಬೆಳಗ್ಗೆ ಇಲ್ಲಿ ವಾಕಿಂಗ್ ಹೋದ್ರೆ ನವಿಲುಗಳು ಓಡಾಡೋದನ್ನ ನೋಡಬಹುದು. ಇಲ್ಲಿನ ಬಯೋ ಪಾರ್ಕ್ ನಲ್ಲಿ ಅಪರೂಪದ ಸಸ್ಯ ರಾಶಿಗಳಿವೆ. ಪರಿಸರ ಅಧ್ಯಯನ ಮಾಡೋರಿಗೆ ಇದು ಹೇಳಿ ಮಾಡಿಸಿದ ಜಾಗ. ನ್ಯಾಷನಲ್ ಲಾ ಸ್ಕೂಲ್. ಭಾರತದ ಫ್ಯೂಚರ್ ಲಾಯರ್ಸ್ಗಳು, ಜಡ್ಜ್ಗಳು ತಯಾರಾಗೋದು ಇಲ್ಲೇ. ಇಲ್ಲಿನ ಲೈಬ್ರರಿಗಳಲ್ಲಿ ಲಕ್ಷಾಂತರ ಪುಸ್ತಕಗಳಿವೆ. ಓದುಗರಿಗೆ ಇದೊಂದು ದೇವಸ್ಥಾನವಿದ್ದಂತೆ ಅಂದ್ರೆ ತಪ್ಪಾಗಲ್ಲ. ಮಲ್ಲತ್ತಹಳ್ಳಿ ಕೆರೆ ವೀಕೆಂಡ್ ಸ್ಪಾಟ್. ಓದು ಕ್ಲಾಸ್ ಅಂತ ಬೋರ್ ಆಗಿದ್ಯಾ? ಹಾಗಾದ್ರೆ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋಕೆ ಮಲ್ಲತ್ತಹಳ್ಳಿ ಕೆರೆಗೆ ಬನ್ನಿ. ವಿಶ್ವೇಶ್ವರಯ್ಯ ಲೇಔಟ್ ಪಕ್ಕದಲ್ಲೇ ಇರೋ ಈ ಕೆರೆ ಸಂಜೆ ಹೊತ್ತು ಸ್ವರ್ಗದಂಗಿರುತ್ತೆ. ಕೆರೆ ಏರಿ ಮೇಲೆ ಕೂತು ತಂಪಾದ ಗಾಳಿ ಸೇವಿಸ್ತಾ ಸೂರ್ಯ ಮುಳುಗೋದನ್ನ ನೋಡೋ ಮಜ್ಜಾನೇ ಬೇರೆ. ಬೆಳಗಿನ ಜಾವ ಇಲ್ಲಿನ ಮಂಜು ಮುಸುಕಿದ ವಾತಾವರಣದಲ್ಲಿ ವಾಕ್ ಮಾಡಿದ್ರೆ ಸಿಗೋ ಆರೋಗ್ಯ ಭಾಗ್ಯನೇ ಬೇರೆ. ವಾಕಿಂಗ್ ಮತ್ತು ಜಾಗಿಂಗ್ ಮಾಡೋರಿಗೆ ಇದು ಹಾಟ್ ಫೇವರೇಟ್ ಸ್ಪಾಟ್. ಝನ್ ಪಾರ್ಕ್ ಮತ್ತು ಬೆಟ್ಟ ಗುಡ್ಡದ ರಸ್ತೆಗಳು. ನಾಗರಬಾವಿಯ ಬ್ಯೂಟಿನೇ ಇಲ್ಲಿನ ಏರುಪೇರು ರಸ್ತೆಗಳು. ಬೈಕ್ ರೈಡರ್ಸ್ಗೆ ಇಲ್ಲಿ ಗಾಡಿ ಓಡಿಸೋದು ಅಂದ್ರೆ ಸಖತ್ ಇಷ್ಟ. ಇಲ್ಲಿನ ಝನ್ ಪಾರ್ಕ್ ಬಗ್ಗೆ ಹೇಳಲೇಬೇಕು. ಜಪಾನ್ ಶೈಲಿಯಲ್ಲಿದೆ. ಇಲ್ಲಿನ ಕಲ್ಲು ಬಂಡೆಗಳು, ಮರಳು ತೋಟಗಳು ಮತ್ತು ನೀರಿನ ಕೊಳಗಳ ವಿನ್ಯಾಸ ನಿಮ್ಮನ್ನ ಜಪಾನ್ ದೇಶಕ್ಕೆ ಕರೆದೊಯ್ದಂತಹ ಅನುಭವ ನೀಡುತ್ತೆ. ಮೆಡಿಟೇಷನ್ ಮಾಡೋರಿಗೆ ಅಥವಾ ಸೈಲೆಂಟ್ ಆಗಿ ಬುಕ್ ಓದೋರಿಗೆ ಇದು ಬೆಸ್ಟ್ ಪ್ಲೇಸ್. ಫುಡ್ ಲವರ್ಸ್ ಅಡ್ಡ. ಸ್ಟೂಡೆಂಟ್ಸ್ ಇರೋ ಕಡೆ ಟೇಸ್ಟಿ ಊಟ ಇರಲೇಬೇಕಲ್ವಾ? ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ ಸುತ್ತಮುತ್ತ ಸಂಜೆ ಬಂದ್ರೆ ಫುಡ್ ಫೆಸ್ಟಿವಲ್ ನಡೆದಂಗಿರುತ್ತೆ. ಚಾಟ್ಸ್ ಮತ್ತೆ ಟೀ. ಇಲ್ಲಿನ ಮಸಾಲ ಪುರಿ, ಪಾನಿಪುರಿ ಮತ್ತು ಬಿಸಿ ಬಿಸಿ ಏಲಕ್ಕಿ ಟೀ ಕುಡಿಯೋಕೆ ಜನ ಮುಗಿ ಬೀಳ್ತಾರೆ. ಸಂಜೆ ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯುತ್ತಾ ಬಿಸಿ ಬಿಸಿ ಸ್ನಾಕ್ಸ್ ತಿನ್ನೋ ಆ ಕ್ಷಣಗಳು ಮರೆಯಲಾಗದವು. ಆಂಧ್ರ ಮೆಸ್. ಇಲ್ಲಿ ಪಿಜಿಗಳು ಜಾಸ್ತಿ ಇರೋದ್ರಿಂದ ಸ್ಪೈಸಿ ಆದ ಆಂಧ್ರ ಊಟ ಮತ್ತು ಬಿರಿಯಾನಿ ಹೋಟೆಲ್ಗಳು ಗಲ್ಲಿಗೊಂದಿವೆ. ಆಧ್ಯಾತ್ಮಿಕ ವೈಬ್ಸ್. ಇಲ್ಲಿ ಕೇವಲ ಮಾಡರ್ನ್ ಲೈಫ್ ಅಷ್ಟೇ ಅಲ್ಲ, ಭಕ್ತಿಗೂ ಜಾಗ ಇದೆ. ಪಾಪರೆಡ್ಡಿಪಾಳ್ಯದ ಸಾಯಿಬಾಬಾ ಮಂದಿರ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಇಲ್ಲಿನ ಲ್ಯಾಂಡ್ ಮಾರ್ಕ್ಗಳು. ಮನಸ್ಸಿಗೆ ನೆಮ್ಮದಿ ಹುಡ್ಕೊಂಡು ಬರುವ ಭಕ್ತರಿಗೆ ಇಲ್ಲಿನ ದೈವಿಕ ಕಂಪನಗಳು ಮತ್ತು ಪ್ರಶಾಂತತೆ ಸಾತ್ವಿಕ ಭಾವ ನೀಡುತ್ತೆ. ಮನಸ್ಸಿಗೆ ನೆಮ್ಮದಿ ಬೇಕು ಅಂದ್ರೆ ಇಲ್ಲಿಗೆ ಒಮ್ಮೆ ವಿಸಿಟ್ ಮಾಡಿ. ಕನೆಕ್ಟಿವಿಟಿ. ಇಲ್ಲಿಗೆ ಬರೋದು ತುಂಬಾ ಸುಲಭ. ನಮ್ಮ ಮೆಟ್ರೋ ನೇರಳೆ ಮಾರ್ಗದ ಮೈಸೂರು ರೋಡ್ ಅಥವಾ ನಾಯಂಡಹಳ್ಳಿ ಸ್ಟೇಷನ್ಗಳು ಇಲ್ಲಿಗೆ ಹತ್ರ. ಔಟರ್ ರಿಂಗ್ ರೋಡ್ ಕನೆಕ್ಷನ್ ಇರೋದ್ರಿಂದ ಇಡೀ ಬೆಂಗಳೂರನ್ನ ಇಲ್ಲಿಂದ ಸುತ್ತಾಡಬಹುದು. ಮೆಜೆಸ್ಟಿಕ್ ಮಾರ್ಕೆಟ್ ಅಥವಾ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗೋಕೆ ಇಲ್ಲಿಂದ ಸಾಕಷ್ಟು ಬಿಎಂಟಿಸಿ ಬಸ್ ಸೌಲಭ್ಯ ಕೂಡ ಇದೆ. ನಾಗರಬಾವಿ ಅಂದ್ರೆ ಬರೀ ಒಂದು ಬಡಾವಣೆ ಅಲ್ಲ, ಅದು ಯುವಕರ ಶಕ್ತಿ, ಜ್ಞಾನದ ದೀಪ ಮತ್ತು ಪ್ರಕೃತಿಯ ಮಡಿಲು. ನೀವು ಲಾಂಗ್ ಡ್ರೈವ್ ಹೋಗಬೇಕು, ಆದರೆ ಟೈಮ್ ಇಲ್ಲ ಅಂದ್ರೆ ಸುಮ್ಮನೆ ನಾಗರಬಾವಿ ರಸ್ತೆಗಳಲ್ಲಿ ಒಂದು ರೌಂಡ್ ಹಾಕಿ ಮೈಂಡ್ ಫ್ರೆಶ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತಾ? ನಾಗರಬಾವಿಯಲ್ಲಿ ನಿಮ್ಮ ಫೇವ್ರೇಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.